ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹುಳಿಕಾಳು ಪಲ್ಯ ಮಾಡೋದನ್ನು ಹೇಳ್ತಿದ್ದೀನಿ. ಮೊದಲಿಗೆ ನಾವು ಹುಳಿಕಾಳನ್ನ ತಗೋಬೇಕು. ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ನಂತರ ಅದಕ್ಕೆ 2 ಕಪ್ ನೀರು ಹಾಕಬೇಕು. ಎರಡು ಕಪ್ ನೀರು ಹಾಕಿದ ಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ನಂತರ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದನ್ನು 4 ವಿಸಿಲ್ ತಗೋಬೇಕು. 4 ವಿಸಿಲ್ ಆದಮೇಲೆ ನಾವು ಈ ಸೈಡು 2 ಎಸಳು ಬೆಳ್ಳುಳ್ಳಿ, 5 ಚಮಚ ಖಾರ ಅಂದರೆ ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಅದನ್ನು ನೀವು ಮಿಕ್ಸರ್ ಆದರೂ ಮಾಡ್ಬೋದು. ನಮ್ಮ ಮನೆಯಲ್ಲಿ ನಾವು ಒಳ್ಳಲ್ಲಿ ಹಾಕಿ ಕುಟ್ತೀವಿ. ಅದನ್ನು ಚೆನ್ನಾಗಿ ಕುಟ್ಟಿ ನುಣ್ಣಗೆ ಮಾಡಬೇಕು. ಇದು ಆ್ಯಕ್ಚುಲಿ ಮಿಕ್ಸರಲ್ಲಾದಾಗೆ ಆಗುತ್ತೆ. ನಾವು ಕುಟ್ಟಿದ್ರೆ ನೀವು ಮಿಕ್ಸರಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ತೆಗಿಬೋದು. ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಇದನ್ನು ಮಾಡೋಷ್ಟರಲ್ಲಿ ಹುಳಿಕಾಳು ಬೆಂದಿರುತ್ತೆ. ಅದನ್ನು ಚೆಕ್ ಮಾಡ್ಕೋಬೋದು. ಅದೆಲ್ಲ ಸಾಫ್ಟ್ ಆದಮೇಲೆ ಅದನ್ನು ಸಪ್ರೇಟಾಗಿ ತೆಗಿಬೇಕು. ತೆಗೆದು ಮತ್ತೆ ಇಲ್ಲಿ ಗ್ಯಾಸ್ ಆನ್ ಮಾಡಿ ಇನ್ನೊಂದು ಪಾತ್ರೆನ ಇಡ್ತಿದ್ದೀನಿ. ಪಾತ್ರೆನ ಇಟ್ಟು ಅದು ಬಿಸಿ ಆಗೋವರೆಗೂ ಬಿಡಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು. ನೋಡ್ಕೊಂಡು ಹಾಕಿ. 2 ಚಮಚ ಹಾಕಿದರೆ ಸಾಕು. ದೊಡ್ಡ ಚಮಚ ಇರುತ್ತಲ್ಲ ಅದರಲ್ಲಿ 2 ಚಮಚ ಹಾಕಬೇಕು. ಅದು ಎಣ್ಣೆ ಬಿಸಿ ಆಗೋವರೆಗೂ ಬಿಡಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಬೇಕು. ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಅದಕ್ಕೆ ಈರುಳ್ಳಿ, ಟೊಮೊಟೊ, ಹೆಚ್ಚಿರೋ ಈರುಳ್ಳಿ 2 ಇಲ್ಲ 3 ತೊಗೋಬೋದು. ದೊಡ್ಡ ಇದ್ದರೆ 3 ತೊಗೊಳ್ಳಿ, ಸಣ್ಣವಿತ್ತು ಅಂದರೆ 4 ತೊಗೊಳ್ಳಿ. 1 ಟೊಮೊಟೊ ಹಾಕಿರಿ. ಅದನ್ನು ಚೆನ್ನಾಗಿ ಕಲಸಿ ಅದೆಲ್ಲ ಸಾಫ್ಟ್ ಆಗಬೇಕು. ಅಂದರೆ ಮೆತ್ತಗೆ ಆಗಬೇಕು. ಎಣ್ಣೆಲಿ ಗೊತ್ತಾಗುತ್ತೆ ಆಗಲೇ ಅದು ಕಲರ್ ಚೇಂಜ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಆ ಥರ ಆಗೋವರೆಗೂ ಬಿಡಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಿಧಾನಕ್ಕೆ ಫ್ರೈ ಮಾಡ್ತಿರಬೇಕು. ಅದು ಹಾಗೆಯೇ ಫ್ರೈ ಆಗುತ್ತಿರುತ್ತೆ. ಅದು ನಿಧಾನಕ್ಕೆಲ್ಲ ಫ್ರೈ ಆಗ್ತಾ ಬರ್ತಿರುತ್ತೆ ನೋಡಿ. ಫ್ರೈ ಆದಮೇಲೆ 2 ಸ್ಪೂನು ಉಪ್ಪು ಹಾಕಬೇಕು. ನಿಮ್ಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಆಗಲೇ ಅಡುಗೆ ನೋಡಿದ ತಕ್ಷಣ ಕ್ವಾಂಟಿಟಿ ಮೇಲೆ 2 ಸ್ಪೂನ್ ಹಾಕಿದ್ದೇನೆ ನಾನು. 2 ಸ್ಪೂನ್ ಹಾಕಿ ಚೆನ್ನಾಗಿ ಬೇಯಿಸಬೇಕು ಇನ್ನೊಂದು ಸ್ವಲ್ಪ. ನೆಕ್ಸ್ಟ್ ನಾವು ಕುಟ್ಟಿದ್ವಲ್ಲ ಬೆಳ್ಳುಳ್ಳಿ, ಉಪ್ಪು, ಖಾರದ ಪುಡಿ ಅದನ್ನು ಹಾಕಬೇಕು. ಅಲ್ಲಿ ಉಪ್ಪು ಸ್ವಲ್ಪ ಹಾಕಿರ್ತೀವಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಈ ಕುಟ್ಟಿರೋದನ್ನು ಅಥವಾ ನೀವು ಮಿಕ್ಸರಲ್ಲಿ ರುಬ್ಬಿರ್ತೀರಲ್ಲ ಅದನ್ನು ಹಾಕಿ ಚೆನ್ನಾಗಿ ತಾಸಬೇಕು. ಎಲ್ಲ ಬೆರ್ಕೊಳ್ಳುತ್ತೆ. ಅದು ಗಟ್ಟಿ ಅನಿಸುತ್ತೆ ಫಸ್ಟು, ಆಮೇಲೆ ತಾನಾಗಿ ಎಣ್ಣೆಯಲ್ಲಿ ಕಲ್ಕೊತ ಹೋಗುತ್ತೆ. ಅದನ್ನೆಲ್ಲ ಕಲಸಿ ನಾವು ಅಡುಗೆನ ಸಿಂಪಲ್ಲಾಗಿ ಮಾಡ್ತೀವಿ. ಮನೆಯಲ್ಲಿರೋ ಉಪ್ಪು, ಖಾರ ಇದನ್ನೇನೆ ಚೆನ್ನಾಗಿ ಹಾಕಿ ಬೇಯಿಸಿ ಮಾಡಿದರೆ ಆಯಿತು. ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬಳಸಿದರೆ ಮಾತ್ರ ರೆಸಿಪಿ ಚೆನ್ನಾಗಿ ಬರುತ್ತೆ ಅನ್ನೋದು ಸುಳ್ಳು. ನಾವು ಮನಸ್ಸಿಟ್ಟು ಚೆನ್ನಾಗಿ ಮಾಡಿದರೆ ಅಡುಗೆ ತಾನಾಗೆ ಚೆನ್ನಾಗೇ ಬರುತ್ತೆ. ಮನೆಯಲ್ಲಿ ಮಾಡುವ ರೆಸಿಪಿಗಳು ಇವು. ನಮ್ಮಲ್ಲಿ ರೊಟ್ಟಿ, ಕಾಳುಗಳು ಹೆಚ್ಚು ಮಾಡ್ತಾರೆ. ಅವು ಹೆಚ್ಚು ರುಚಿನೂ ಇರುತ್ತೆ. ಜಾಸ್ತಿ ಸಾಮಗ್ರಿನೂ ಬೇಕಾಗಿಲ್ಲ. ಅದು ಆ ಥರ ಬೆಂತಾ ಇರಲಿ. ನೆಕ್ಸ್ಟು ನಾವು ಹುಳಿಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ ಕಲಿಸ್ಬೇಕು.
ಬೇಯಿಸಿದ್ದನ್ನು ಹಾಕಿ ಕಲಸಿದ್ವಿ. ಚೆನ್ನಾಗಿ ಕುದಿ ಬರುತ್ತೆ. ಅದೇ ಥರ ಕುದೀಲಿ. ಅಂದರೆ ಅದು ನಾವು ಖಾರ ಉಪ್ಪು ಎಲ್ಲ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಡ್ಕೋಬೇಕಲ್ಲ, ಅದನ್ನು ಅದಕ್ಕೆ ಕುದಿಸಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. 5 ನಿಮಿಷ ಆದ ತಕ್ಷಣ ನೋಡ್ತೀರಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಅದನ್ನು ಇನ್ನೊಂದು ಸಾರಿ ಕಲಸಿ ರೆಡಿ ಆಗುತ್ತೆ ಈಗ ಅದು. ನೆಕ್ಸ್ಟ್ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತು ರೊಟ್ಟಿ, ಹುಳಿಕಾಳು ಪಲ್ಯ ಮತ್ತು ಈರುಳ್ಳಿ, ಬಾಜಿ, ಉಳ್ಳಾಗಡ್ಡಿ ಇರಲೇಬೇಕು ನಮಗೆ. ಅದನ್ನ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವುದಾದ್ರೂ ರೆಸಿಪಿ